ಒಂದು ಕಾಲದಲ್ಲಿ ಭಾರತ ದೇಶದ ಒಂದು ಸುಂದರ ರಾಜ್ಯದಲ್ಲಿ ರಾಜ ವೀರಸಿಂಹ ಎಂಬ ಮಹಾರಾಜನು ಆಡಳಿತ ನಡೆಸುತ್ತಿದ್ದ. ಆ ರಾಜ್ಯವು ನದಿಗಳು, ಹಸಿರು ಹೊಲಗಳು ಮತ್ತು ದೇವಾಲಯಗಳಿಂದ ಪ್ರಸಿದ್ಧವಾಗಿತ್ತು. ಜನರು ಸಂತೋಷವಾಗಿ ಜೀವನ ನಡೆಸುತ್ತಿದ್ದರು. ರಾಜನು ನ್ಯಾಯಪ್ರಿಯನಾಗಿದ್ದನು ಮತ್ತು ಧರ್ಮವನ್ನು ಪಾಲಿಸುತ್ತಿದ್ದನು. ಪ್ರತಿ ಬೆಳಿಗ್ಗೆ ರಾಜನು ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುತ್ತಿದ್ದನು. ನಂತರ ಜನರ ಸಮಸ್ಯೆಗಳನ್ನು ಕೇಳಲು ದರ್ಬಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಯಾರಿಗಾದರೂ ಸಮಸ್ಯೆ ಇದ್ದರೆ ರಾಜನು ಅದನ್ನು ಶಾಂತವಾಗಿ ಕೇಳಿ ನ್ಯಾಯ ತೀರ್ಪು ನೀಡುತ್ತಿದ್ದನು. ಅದರಿಂದ ಜನರು ರಾಜನನ್ನು ತುಂಬ ಪ್ರೀತಿಸುತ್ತಿದ್ದರು. ಒಂದು ದಿನ ರಾಜ್ಯದಲ್ಲಿ ಭೀಕರ ಬರ ಬಂತು. ಮಳೆ ಬೀಳದೆ ಹೊಲಗಳು ಒಣಗಿ ಹೋದವು. ಜನರಿಗೆ ಆಹಾರ ಕೊರತೆ ಉಂಟಾಯಿತು. ಜನರು ಭಯದಿಂದ ರಾಜನ ಬಳಿ ಬಂದರು. ಮಹಾರಾಜ, ನಮಗೆ ಸಹಾಯ ಮಾಡಿ ಎಂದು ಬೇಡಿಕೊಂಡರು. ರಾಜ ವೀರಸಿಂಹ ತಕ್ಷಣವೇ ಸಭೆ ಕರೆಯಿಸಿ ತನ್ನ ಮಂತ್ರಿಗರ ಜೊತೆ ಮಾತಾಡಿದನು. ನಮ್ಮ ಜನರೇ ನಮ್ಮ ಶಕ್ತಿ, ಅವರನ್ನು ಉಳಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದನು. ಅವನು ರಾಜ್ಯದ ಖಜಾನೆಯನ್ನು ತೆರೆಯಿಸಿ ಬಡವರಿಗೆ ಅನ್ನ ಮತ್ತು ನೀರನ್ನು ನೀಡಲು ಆದೇಶಿಸಿದನು. ಆದರೆ ಸಮಸ್ಯೆ ಇನ್ನೂ ದೊಡ್ಡದಾಗಿತ್ತು. ಮಳೆ ಬರಬೇಕಾಗಿತ್ತು. ಆಗ ರಾಜನು ಒಬ್ಬ ಋಷಿಯನ್ನು ಭೇಟಿಯಾದನು. ಋಷಿ ಹೇಳಿದರು, ರಾಜ, ಪ್ರಕೃತಿಯನ್ನು ಗೌರವಿಸಬೇಕು. ಜನರು ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಿ ಹೊಸ ಮರಗಳನ್ನು ನೆಟ್ಟರೆ ಮಳೆ ಬರುತ್ತದೆ. ರಾಜನು ತಕ್ಷಣವೇ ಆದೇಶ ನೀಡಿದನು. ಪ್ರತಿ ಕುಟುಂಬವೂ ಕನಿಷ್ಠ 1 ಮರಗಿಡಬೇಕು. ಜನರು ರಾಜನ ಮಾತು ಕೇಳಿ ಎಲ್ಲೆಡೆ ಮರಗಳನ್ನು ನೆಟ್ಟರು. ಕೆಲವು ದಿನಗಳ ನಂತರ ಮೋಡಗಳು ಕಾಣಿಸಿಕೊಂಡವು. ನಂತರ ಮಳೆ ಸುರಿಯಲು ಶುರುವಾಯಿತು. ನದಿ ತುಂಬಿತು. ಹೊಲಗಳು ಹೊದಗೆಯಂತೆ ಕಾಣಿಸಿತು. ಜನರು ಸಂತೋಷದಿಂದ ರಾಜನನ್ನು ಹೊಗಳಿದರು. ನಮ್ಮ ರಾಜನೇ ಎಂದು ಹೇಳಿದರು. ರಾಜ ವೀರಸಿಂಹ ನಗುತ್ತಾ ಹೇಳಿದನು, ಇದು ನನ್ನ ಗೆಲುವಲ್ಲ, ಎಲ್ಲರೂ ಒಗ್ಗಟ್ಟಿನ. ಆ ದಿನದಿಂದ ಜನರು ಪ್ರಕೃತಿಯನ್ನು ಗೌರವಿಸುವುದನ್ನು ಕಲಿತರು. ರಾಜನು ಧರ್ಮ ಮತ್ತು ನ್ಯಾಯದಿಂದ ರಾಜ್ಯವನ್ನು ಆಡಳಿತ